ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗು ಅಂದರೆ ಇವತ್ತು ನಾನು ಯಾವುದೇ ಥರದ ಗಿಡ ತೋರಿಸ್ತಿಲ್ಲ, ಯಾವುದೇ ಥರ ಏನು ಕೆಲಸ ಮಾಡ್ತಾಯಿಲ್ಲ. ಗಾರ್ಡನಿಂಗ್ದು ಒಂದು ಖುಷಿಯಾದ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಷಮಿಸಿ, ವಾಯ್ಸ್ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಯಾರೂ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಹತ್ರ ನನ್ನ ಖುಷಿ ವಿಷಯ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ, ಆಶೀರ್ವಾದದಿಂದ ನನ್ನ ಚಾನಲು ಮಾನಿಟೈಸ್ ಆಯಿತು. ಹಂಗಾಗಿ ಆ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ. ಇದೇ ಥರ ನಿಮ್ಮ ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಾನು ಚಾನಲ್ ಓಪನ್ ಮಾಡಿ ಈ ತಿಂಗಳು ಅಂದರೆ ಡಿಸೆಂಬರ್ 18ಕ್ಕೆ 2 ತಿಂಗಳಾಯಿತು. ಅದರಲ್ಲಿ ನನಗೆ 1.5 ತಿಂಗಳಿಗೆ ಮಾನಿಟೇಷನ್ ಆಯಿತು. 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರು ಎಲ್ಲ ಕಂಪ್ಲೀಟ್ ಆಯಿತು. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಆರೈಕೆ, ಆಶೀರ್ವಾದನೇ ಕಾರಣ. ಖುಷಿನಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಗಾರ್ಡನ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ನಮ್ಮ ಮನೆಯಲ್ಲಿ ನನ್ನ ಮಗಳು, ಯಜಮಾನ್ರು ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ನಾನು ಮನೆಯಲ್ಲೇ ಒಬ್ಬಳೇ ಇರ್ತಿದ್ದೆ. ನನಗೆ ಟೈಮ್ ಪಾಸು ಆಯ್ತಿರಲಿಲ್ಲ. ಹಂಗಾಗಿ ಬೇಜಾರು ಆಗೋದು. ಟೈಮ್ ಪಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಬೇಕಲ್ಲ, ಏನಾದರೂ ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಿನಲ್ಲಿತ್ತು. ಹಂಗಾಗಿ ನಾನೇನು ಮಾಡಿದೆ, ಚಿಕ್ಕದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಇದ್ದಿದ್ದೆಷ್ಟು ಆವಾಗ ಒಂದು 5 ಪಾಟೇನೋ ಇತ್ತು ಅಷ್ಟೇ. 5 ಪಾಟಲ್ಲಿನೇ ನಾನು ಚಿಕ್ಕದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಿದೆ. ಹೂವಿನ ಗಿಡಗಳು ಮತ್ತು ತರಕಾರಿ ಎಲ್ಲ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕವರಲ್ಲೂ ಮಣ್ಣೆಲ್ಲ ತುಂಬಿ ನಾನು ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಚೆನ್ನಾಗಿ ಗಾರ್ಡನ್ನು ಇಂಪ್ರೂವ್ ಆಯಿತು. ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಅವಾಗೇ ನಾನು ಮಾಡ್ಬೋದಿತ್ತು ಯೂಟ್ಯೂಬ್ ಚಾನಲ್ಲು. ಅಂದರೆ ನಮ್ಮ ಅಕ್ಕನ ಮಗ ಎಲ್ಲ ಹೇಳಿದ್ರು, ಇವಾಗ ಗಾರ್ಡನ್ ಎಲ್ಲ ಚೆನ್ನಾಗಿದೆಯಲ್ಲ ಮಾಡಿ ಅಂತ. ನನಗೆ ನಮ್ಮನೆಯವ್ರ ಸಪೋರ್ಟು ಅವಾಗ ಸಿಕ್ಕಿರಲಿಲ್ಲ, ಬೇಡ ಅಂತ ಇದ್ದರು. ಹಂಗಾಗಿ ನಾನೇನು ಮಾಡಲಿಲ್ಲ. ಇವಾಗ ಎಲ್ಲರೂ ಸಪೋರ್ಟು ಇದೆ, ಮಕ್ಕಳು ಸಪೋರ್ಟು, ಯಜಮಾನ್ರ ಸಪೋರ್ಟು, ಎಲ್ಲರೂ ಸಪೋರ್ಟು ಇದೆ. ಹಂಗಾಗಿ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿದೆ. ಹಂಗೆ ನಿಮ್ಮ ಸಪೋರ್ಟು ಕೂಡ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಇನ್ನು ಮುಂದೆ ನಾನು ಹೆಚ್ಚು ವೀಡಿಯೋಗಳು ಹಾಕ್ತಾಯಿರ್ತೀನಿ. ಪಾಟಲ್ಲಿ ಹಣ್ಣಿನ ಗಿಡ ಹೆಂಗೆ ಬೆಳೆಸೋದು ಅಂತ ಕೇಳಿದ್ದೀರಾ, ಮತ್ತು ಇನ್ನೂ ಸುಮಾರು ಕಮೆಂಟೆಲ್ಲ ಕೇಳಿದ್ದೀರಾ. ಅದಕ್ಕೆಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ನೀವು ಯಾರ್ಯಾರು ಏನೇನು ಕೇಳಿದ್ದೀರಾ ಅದೆಲ್ಲ ನಾನು ಬರೆದಿಟ್ಟಿದ್ದೀನಿ ಬುಕ್ಕಲ್ಲಿ. ಅದನ್ನು ನಾನು ಒಂದೊಂದೇ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನಗೆ ಇದೇ ಥರ ಸಪೋರ್ಟು ನಿಮ್ಮದು ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಅದರಲ್ಲೂ ನನ್ನ ಮಗಳ ಸಪೋರ್ಟು ಅಂದರೆ ನನಗೆ ತುಂಬ ಸಪೋರ್ಟ್ ಇದೆ. ಯಾಕೆಂದರೆ ನನಗೆ ಪ್ರತಿಯೊಂದು ವೀಡಿಯೋದಾಗಲಾಗಲಿ ಏನರಲ್ಲೇ ಆಗಲಿ ಸಪೋರ್ಟ್ ಆಗಿರ್ತಾಳೆ. ಇನ್ನು ನಮ್ಮ ಯಜಮಾನ್ರೂ ಅಷ್ಟೇ ಪಾಪ. ನಾವೆಲ್ಲ ಹೊರಗೆ ಹೋಗಬೇಕು ಅಂತ ಅಂದ್ರೂ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರೇ ಬರ್ತಾರಲ್ಲ ಮನೆಗೆ, ಅವಾಗ ಕೇಳ್ತಾರೆ, ನಾಳೆ ಎಲ್ಲಿ ಪ್ರೋಗ್ರಾಮು, ಎಲ್ಲಿ ಹೋಗ್ತೀರಾ ಅಂತೆಲ್ಲ ಕೇಳ್ತಾರೆ. ಈ ಥರ ನನಗೆ ತುಂಬ ಸಪೋರ್ಟ್ ಇದೆ. ಮತ್ತು ನಿಮ್ಮ ಸಪೋರ್ಟು ಚೆನ್ನಾಗಿದೆ, ನನಗೆ ನಮ್ಮ ಮನೆಯವ್ರ ಸಪೋರ್ಟು ಚೆನ್ನಾಗಿದೆ. ಎಲ್ರಿಗೂ ಇದೇ ಥರ ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅದರಲ್ಲೂ ನನಗೆ ಇಷ್ಟು ಸಪೋರ್ಟ್ ಸಿಕ್ಕಿರೋದು ನಾನೇ ಪುಣ್ಯವಂತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.